ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಕಡೆ ಸೌತ್ ಗೋವಾದಲ್ಲಿ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಬೀಚ್ ಹೆಸರು ಬಂದ್ಬಿಟ್ಟು ಕಾಕೋಲಿಯಂ ಬೀಚ್ ಅಂತ. ಇದನ್ನ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕಿದ್ರು ಕೂಡ ಈ ಬೀಚ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಈ ಬೀಚ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲೊಂದು ದಾರಿ ಅಂತೂ ನೋಡ್ತಾ ಇದ್ರೆ ಸಖತ್ತಾಗಿ ಹಾರರ್ ಆಗಿರೋ ಫೀಲ್ ಆಗ್ತಾ ಇದೆ. ಈ ಬೀಚ್ ಅಂತೂ ಕಂಪ್ಲೀಟ್ಲಿ ಕಾಡ್ ಮಧ್ಯದಲ್ಲಿದೆ. ಸೊ ನಾವು ಈ ಬೀಚ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ನಮಗೆ ದಾರಿ ಏನು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿರೋ ಸ್ವಲ್ಪ ಪಬ್ಲಿಕ್ನ ಕೇಳ್ಕೊಂಡು ದಾರಿನ ಕುಡ್ಕೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ನಮ್ಮ ನ್ಯೂ ಬೀಚ್ ವ್ಲಾಗ್ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಬಂದ್ಬಿಟ್ಟು ಈ ಬೀಚ್ಗೆ ತುಂಬಾನೇ ಬೇಗನೆ ಬಂದು ಮುಟ್ಬೇಕಾಗಿತ್ತು, ಬಟ್ ದಾರಿ ಹುಡುಕ್ತಾನೆ ತುಂಬಾ ಟೈಮ್ ವೇಸ್ಟ್ ಆಗಿಬಿಡ್ತು. ಈಗ ಆಲ್ಮೋಸ್ಟ್ ಒಂದು ಟೈಮ್ 5:30 ಆಗ್ತಾ ಬರ್ತಾ ಇದೆ. ಸನ್ಸೆಟ್ ಬೇರೆ ಆಗ್ತಾ ಇದ್ದಾನೆ. ಸೊ ನೋಡೋಣ ನಮ್ಗೆ ಸನ್ಸೆಟ್ ನೋಡ್ಲಿಕ್ಕೆ ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ. ಕತ್ಲೆ ಅಂತೂ ಆಗ್ತಾ ಇದೆ. ಸೊ ಬನ್ನಿ ಬೇಗ ಬೇಗ ಈ ಬೀಚ್ನ ಹೋಗೋಣ. ಅಂತೂ ಇಂತೂ ಫೈನಲಿ ನಾವಂತೂ ಈ ಬೀಚಿಗೆ ರೀಚ್ ಆದ್ವಪ್ಪ. ಯಪ್ಪ ಗುರು, ಈ ಕಾಡಲ್ಲಿ ಈ ದಾರಿ ಹುಡುಕ್ತಾ ಸಾಕಾಗೋಯ್ತು. ಕತ್ಲು ಬೇರೆ ಆಗ್ತಾ ಇತ್ತು, ಸನ್ ಬೇರೆ ಸೆಟ್ ಆಗಿರ್ತಾನೆ ಅಂತ ಹೇಗೋ ಕಷ್ಟಪಟ್ಕೊಂಡು ಬೇಗ ಈ ಬೀಚಿಗೆ ಹುಡ್ಕೊಬಂದು ಈ ವ್ಯೂ ನೋಡಿದ್ರೆ ಮಾತ್ರ ಸಖತ್ತಾಗಿದೆ. ನೀವು ಏನಾದರೂ ಕಾರವಾರ ಅಥವಾ ಗೋವಾದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ನೀವು ಕೂಡ ಈ ಬೀಚ್ನ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಬೀಚ್ ಮಾತ್ರ. ರೀಸೆಂಟ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಬೀಚ್ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಬೀಚ್ ಮತ್ತು ರಿವರ್ ಒಟ್ಟಿಗೆ ಇದೆ ಅಂತ ಹೇಳಿಬಿಟ್ಟು. ಸೊ ಹೌದು, ಇದೇ ಬೀಚ್ ಅದು. ಸೊ ಇವತ್ತು ನಾವು ಕೂಡ ರೀಲ್ಸ್ ನೋಡಿಬಿಟ್ಟು ಈ ಬೀಚ್ನ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಬೀಚಿಗೆ ಬಂದಿದ್ದೀವಿ. ಬೀಚ್ ನೋಡ್ತಾ ಇದ್ರೆ ಮಾತ್ರ ಮೈಂಡ್ ಪೀಸ್ಫುಲ್ ಆಗಿದೆ. ಇದೇನು ನನ್ನ ಅಕ್ಕಪಕ್ಕ ನೋಡ್ತಾ ಇದ್ದಾರೆ, ಇದೆಲ್ಲ ಬಂದ್ಬಿಟ್ಟು ಹೋಮ್ ಸ್ಟೇ. ಸೊ ಇದನ್ನೆಲ್ಲ ರೆಂಟಿಗೆ ಕೊಡ್ತಾರೆ. ಅಂತೂ ಇಂತೂ ಫೈನಲಿ ಅಷ್ಟೆಲ್ಲ ಕಷ್ಟಪಟ್ಟು ಈ ದೊಡ್ಡ ಗುಡ್ಡನ್ನೆಲ್ಲ ಹತ್ತು ಇಳಿದು ಫೈನಲಿ ನಾವಂತೂ ಬೀಚಿಗೆ ಬಂದಿದ್ದೀವಿ. ಸೊ ಬೀಚ್ ಅಂತೂ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಒಂದು ಪ್ರೈವೇಟ್ ಐಲ್ಯಾಂಡ್ ಥರನೇ ಕಾಣಿಸ್ತಾ ಇದೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ತುಂಬ ಜನ ಯಾರೂ ಕಾಣಿಸಲ್ಲ. ತುಂಬ ಲೆಸ್ ಕ್ರೌಡೆಡ್ ಆಗಿದೆ ಬೀಚ್ ಮಾತ್ರ. ಬೀಚ್ ಅಂತೂ ತುಂಬ ಸಖತ್ತಾಗಿದೆ. ನನಗಂತೂ ಈ ಬೀಚ್ ತುಂಬ ಇಷ್ಟ ಆಯಿತು. ಸೊ ನೀವೇನಾದರೂ ಮುಂಚೆ ಈ ಬೀಚಿಗೆ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನಾವು ಬರೋ ಅಷ್ಟೊತ್ತಿಗೆ 6 o'clock ಆಗಿತ್ತು ಅನ್ಕೊತೀನಿ. ಸನ್ ಬೇರೆ ಸೆಟ್ ಆಗಿತ್ತು. ಸನ್ಸೆಟ್ ಅಂತೂ ನೋಡ್ಲಿಕ್ಕೆ ಸಿಗಲಿಲ್ಲ. ಮತ್ತು ಇಲ್ಲಿ ತುಂಬ ಆ ಕಡೆ ಈ ಕಡೆ ಸುತ್ತಾಡೋಣ ಅಂತ ಹೇಳಿದ್ರು, ಬೇಗನೆ ಕಪ್ಪಾಗಿಬಿಡ್ತು. ಸೊ ಇದೊಂದು ಶಾರ್ಟ್ ವ್ಯೂ ಆಗಿತ್ತು. ಇನ್ ಕೇಸ್ ಫ್ಯೂಚರಲ್ಲಿ ಮತ್ತೆ ನಾನು ಈ ಬೀಚಿಗೆ ವಿಸಿಟ್ ಮಾಡಿದೆ ಅಂತ ಹೇಳಿದ್ರೆ ಇನ್ನೂ ಕಂಪ್ಲೀಟ್ ಆಗಿರೋ ವಿಡಿಯೋ ಹಾಕ್ತೀನಿ. ನೋಡಿದ್ರಲ್ವಾ ಈ ನಮ್ಮ ಹೊಸ ಬೀಚ್ ವ್ಲಾಗ್ ಅಂತ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟ್ ವಿಡಿಯೋಗೋಸ್ಕರ ವಿಶ್ ವ್ಲಾಗ್ಸ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸಿಗ್ತಾನೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.